ಆಯುಷ್ಮಾನ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸ್ಕೂಲಿಗೆ ಹೋಗಿ ಬಂದ್ರಾ? ಓಕೆ ಸರಿ. ಇವತ್ತು ನಿಮ್ಮ ಸ್ನೇಹಿತರಿಗೆ ಏನು ಹೇಳಬೇಕು ಅಂತ ಹೊರಟಿದ್ದೀರಾ? ನಾನು ಸಬ್ಸ್ಕ್ರೈಬರ್ ಎಷ್ಟು ಜನ ಇಷ್ಟು ಬೇಗ ಹೆಂಗಾಗಿದ್ದಾರೆ ಅಂತ ಹೇಳಕ್ಕೆ ಅಂತ ಇದ್ದೀನಿ. ಹೌದಾ? ಹೇಗೆ ಆಯುಷ್ಮಾನ್, ಎಷ್ಟು ದಿನದಲ್ಲಿ ನಿಮಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆದರು? 20 ದಿನದಲ್ಲಿ 7,000 ಸಬ್ಸ್ಕ್ರೈಬರ್ ಆದರು. ವಾವ್, ಇಟ್ಸ್ ಗ್ರೇಟಾ. ಓಕೆ ಆದರೂ ಓಕೆ, ಅದಕ್ಕೆ ಏನು ನೀವು ಏನಂತ ಯಾವ ಥರ ಶ್ರಮ ಹಾಕಿದ್ರಿ, ಹೇಗೆ ಮಾಡಿದ್ರಿ, ಏನು ಮಾಡಿದ್ರಿ ಅಂತ ಇವತ್ತು ಹೇಳಬೇಕು ಅಂತ ನೀವು ಬಂದು ಕೂತಿರೋದಲ್ವಾ? ಓಕೆ ಆಯುಷ್ಮಾನ್. ಹಾಂ ಹೇಳಿ ಆಯುಷ್ಮಾನ್, ಏನು ಮಾಡಬೇಕು? ನೀವು ಇದೇ ಥರ ವಿಡಿಯೋ ಹಾಕ್ತಾ ಬನ್ನಿ ನನ್ನ ಥರನೇ. ಓಕೆ, ಯಾವ ಥರ ವಿಡಿಯೋ ಹಾಕ್ತಾ ಇದ್ದೀರಾ? ನಾವು ಪ್ರಾಣಿಗಳಿಂದು ಎಲ್ಲದ್ರದ್ದು ಅಂದರೆ ಪ್ರಾಣಿ, ಫಾರ್ ಎಕ್ಸಾಂಪಲ್ ಇಲ್ಲ ನಾವು ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ವಾ, ಆ ಚೇಳು ಅದ್ರ ಬಗ್ಗೆ ಎಲ್ಲ. ಒಂದಾಯ್ತು. ಆಮೇಲೆ ಇಲ್ಲಿ ಮತ್ತೆ ಕೆಲವೊಂದೊಂದು ಪ್ರಾಣಿಗಳು, ಮಂಗ ಅದ್ರದ್ದೆಲ್ಲ. ಹಾಂ ಓಕೆ. ಆಮೇಲೆ ಆಮೇಲೆ ಕೆಲವೊಂದೊಂದು ಪ್ರಾಣಿ ಹೋಗೋದು, ಆಮೇಲೆ ಕೆಲವೊಂದೊಂದು ಪ್ರಾಣಿಗೆಲ್ಲ ಹೆಲ್ಪ್ ಮಾಡೋದು, ಅದೆಲ್ಲ ಹಾಕಿ. ಓಕೆ ಆಯುಷ್ಮಾನ, ಈಗ ಡೈಲಿ ನೀವು ವಿಡಿಯೋ ಹಾಕ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಬಟ್ ಹೆಂಗೆ, ಯಾವ ಥರ ಹಾಕ್ತೀರಾ? ಡೈಲಿ ಎಷ್ಟು ವಿಡಿಯೋ ಹಾಕ್ತೀರಾ? ಡೈಲಿ ಎಷ್ಟು ಬೇಕಾದ್ರೂ ಹಾಕಿ. ಗದ್ದೆದು, ತೋಟದ್ದು, ಮನೆ ಸುತ್ತ ಯಾವ್ದು ಬೇಕಾದ್ರೂ ವಿಡಿಯೋ ಹಾಕಿ. ಹಾಂ, ವಿಡಿಯೋ ಹಾಗೆ ನಿಮ್ಗೆ ಸಬ್ಸ್ಕ್ರೈಬರು ಹಾಗೆ ಆಗ್ತಾರೆ. ಹೌದಾ? ಡೈಲಿ ಒಂದು ಅಂದಾಜು ಎಷ್ಟು ಹಾಕ್ತೀರಾ ನೀವು? ಒಂದು 2 ಹತ್ತಿರ 2 ವಿಡಿಯೋ ಡೈಲಿ ಹಾಕ್ತೀರಾ? ಓಕೆ, ಎಲ್ಲ ನಾರ್ಮಲಿ ವಿಡಿಯೋಗಳನ್ನು ಹಾಕ್ತೀರಾ? ಓಕೆ ಆಯುಷ್ಮಾನ್. ಈಗ ತುಂಬ ಜನ ಏನು ಮಾಡ್ತಿದ್ದಾರೆ, ಆಯುಷ್ಮಾನ್ನ ಕೇಳಕ್ಕೆ ನನ್ನ ಹತ್ರ ಕೇಳ್ತಿದ್ದಾರೆ, ಆಯುಷ್ಮಾನ್ಗೆ ಹೇಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆದರು? 2,000 ಜನ ಸಬ್ಸ್ಕ್ರೈಬರ್ಸು ಪ್ಲಸ್ 1 ಲಕ್ಷ ವ್ಯೂಸ್ ಆಗಿದೆ ಅಲ್ವಾ? ಹೇಗಾಯಿತು ಅಂತ ಪದೇ ಪದೇ ನನಗೆ ಕೇಳ್ತಾಯಿದ್ರು. ಸೊ ನಾನು ಹೇಳಿದೆ, ನನಗೆ ಗೊತ್ತಿರೋದು ನಾನು ಹೇಳಿದ್ದೀನಿ. ಸೊ ಈಗ ನಿಮಗೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನೀವು ಅವ್ರಿಗೆ ಏನು ಹೇಳ್ತೀರಾ? ವಿಡಿಯೋಗಳನ್ನು ಮಾಡಿ ಹಾಕಿ ಅಂತ ನೀವು ಹೇಳ್ತಾ ಇದ್ದೀರಾ ಅಲ್ವಾ? ಬಟ್ ಅದೇ ಹೇಗೆ, ಏನು, ಎತ್ತ, ಏನು ಮಾಡಬೇಕು, ಏನು ಮಾಡಿದ್ರೆ ನಿಮ್ಮ ಥರ ಸಬ್ಸ್ಕ್ರೈಬರ್ ಬರ್ತಾರೆ ಅಂತ ಇನ್ನೊಂದ್ಸಲ ನಿಮ್ಮ ಅವರಿಗೆ ಒಂದು ಸ್ವಲ್ಪ ಟ್ರಿಕ್ಸ್ ಹೇಳಿ ಅಂತ. ಅಂದ್ರೆ ಈಗ ನಿಮ್ಮ ಸುತ್ತಮುತ್ತ ಪರಿಸರ ಅದ್ರ ಬಗ್ಗೆ ವಿಡಿಯೋ ಹಾಕಿ. ಬೇರೆ ಎಲ್ಲ ಹಾಕೋದು ಬೇಡ. ಅಲ್ಲಿ ಹಣ್ಣು ಅದ್ರ ಬಗ್ಗೆ ಎಲ್ಲ ವಿಡಿಯೋ ಹಾಕಿ. ಅವಾಗ ಸಬ್ಸ್ಕ್ರೈಬರ್ ಆಗ್ತದೆ. ಹೌದಾ? ಆಯಿತು. ನೀವೇನಾದರೂ ಮುಂಚೆ ಯೋಚನೆ ಮಾಡಿದ್ರಾ, ನನಗೆ ನನ್ನ ವಿಡಿಯೋಗಳಿಗೆ ಈ ಥರ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಯೋಚನೆ ಮಾಡಿರಲಿಲ್ಲ. ಈ ಥರ ಸಬ್ಸ್ಕ್ರೈಬರ್ಸು ಆಮೇಲೆ ವ್ಯೂಸ್ ಎಲ್ಲ ಆಗುತ್ತೆ ಅಂತ ಏನಾದರೂ ಯೋಚನೆ ಮಾಡಿದ್ರಾ? ಹೌದಾ? ಸುಮ್ಮನೆ ವಿಡಿಯೋ ಮಾಡಿದ್ರಿ, ಹಾಕಿದ್ರಿ. ಈಗ ಓಕೆ, ಎಲ್ಲ ಆಯಿತು, ಸಬ್ಸ್ಕ್ರೈಬರ್ಸು ಬಂದರು, ವ್ಯೂಸು ಆಯಿತು. ನಿಮ್ಗೆ ಎಷ್ಟು ಖುಷಿ ಇದೆ ಇದ್ರ ಬಗ್ಗೆ? ತುಂಬ ಖುಷಿ ಇದೆ. ಹೌದಾ? ಈ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೊರಟಿದ್ದೀರಾ? ಅಂದರೆ ಮಕ್ಕಳಿಗೆಲ್ಲ ಇಷ್ಟ ಆಗುವಂಥ ವಿಡಿಯೋಗಳನ್ನು ಅಥವಾ ಯಾವ ಥರ ಹೇಗೆ ಮಾಡಬೇಕು ಅಂತ ಹೊರಟಿದ್ದೀರಾ? ಹೌದಾ? ನೆಕ್ಸ್ಟ್ ಏನಾದರೂ ಶಾಲೆ ಮಕ್ಕಳ ಪಾಠದ ಬಗ್ಗೆ ಮಾಡಬೇಕು ಅಂತ ಅನ್ಸಿದ್ರೆ, ಅಥವಾ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡಬೇಕು ಅಂತ ಅನ್ಸಿದ್ರೆ ಅವೆಲ್ಲ ಮಾಡ್ತೀರಾ? ಆ ಥರ ಪ್ಲಾನ್ ಇದೆಯಾ? ಸೂಪರ್ ಸೂಪರ್ ಆಯುಷ್ಮಾನ್. ಆಯುಷ್ಮಾನ್, ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಓಕೆ ಆಯುಷ್ಮಾನ್, ಆ್ಯಕ್ಟಿವ್ ಅಂತ ಹೇಳಿದ್ರಿ, ಅವರು ಮಾಡ್ತಾರೆ. ಬಟ್ ಇನ್ನೊಂದೇನು ಅಂತಂದರೆ ಜೊತೆಗೆ ಹಾಗೂ ಓದ್ಕೊಳ್ಳಬೇಕಲ್ವಾ? ಸ್ಕೂಲಲ್ಲಿ ಹೋಮ್ವರ್ಕು ಇನ್ನೊಂದು ಮಗುಂದಿರುತ್ತೆ, ಅದನ್ನು ಮಾಡಬೇಕಲ್ವಾ? ಅದನ್ನು ಮಾಡಿ ಅಂತ ಹೇಳಿ. ಹಾಗೆ ಅದನ್ನು ಮಾಡಬೇಕು. ಬರೀ ವಿಡಿಯೋ ಮಾಡಿದ್ರೆ ಕತೆ ಅಷ್ಟೇ. ಸ್ಕೂಲ್ ಸಮ್ ಬಡಿತಾರೆ, ಇದನ್ನು ಮಾಡಿ ಅದನ್ನು ಮಾಡಿ. ಓಕೆ, ಥ್ಯಾಂಕ್ ಯು ಆಯುಷ್ಮಾನ್.